ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವೆಲ್ಲವೂ ಕುಶಲವೇ? ಅಲ್ಲದೆ ನೀನಿಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು, ನಾನಾದರೂ ವಾಲಿಯ ತಮ್ಮನಾಗಿರ್ತಕ್ಕಂಥ ಸುಗ್ರೀವರಾಜ. ನಾವು ಒಂದೇ ತಾಯಿಯ ಮಕ್ಕಳು. ಆದರೆ ವಾಲಿಗೂ ನನಗೂ ಬಹಳ ಭೇದಭಾವ. ಏಕೆಂದರೆ ನನ್ನ ಅಣ್ಣನಾದ ವಾಲಿಯು ಹಿಂದೆ ದುಂದನಿ ಎಂಬ ರಕ್ಕಸನನ್ನ ಹತ್ಯೆಗೈದು, ಯಾವಾಗ ದುಂದನಿ ಎಂಬ ರಕ್ಕಸನನ್ನ ಹತ್ಯೆಗೈದು ಒಂದು ಬೃಹದಾಕಾರದ ಮಂಡೆ ಆಕಾರದಲ್ಲಿದ್ದ ಗುಹೆಯಲ್ಲಿ ಆತನು ನಮ್ಮ ಅಣ್ಣನಾದ ವಾಲಿಯು ಆ ರಕ್ಕಸನನ್ನು ಕೊಂದು ಆ ಗುಹೆಯಲ್ಲಿ ಕಾವಲಿಟ್ಟಿದ್ದನು ನಾನು. ಆದರೆ ಗುಹೆಯ ಒಳಭಾಗದಿಂದ ರಕ್ತವು ಧಾರಾಕಾರವಾಗಿ ಹರಿಯಲಾರಂಭಿಸಿತು. ನಾನು ನಮ್ಮ ಅಣ್ಣನೇ ಹತನಾದನು, ರಾಕ್ಷಸನೇ ಹತನಾದನು ಎಂದು ನಂಬಿ ಓಡಿ ಬಂದು ಪಟ್ಟಾಭಿಷಕ್ತನಾದನು. ಆದರೆ ನಮ್ಮ ಅಣ್ಣನಾದ ವಾಲಿಯು ಕುಪಿತನಾಗಿ ಬಂದು ನನ್ನನ್ನು ಹೊಡೆದೋಡಿಸಿ ನನ್ನ ಪತ್ನಿಯನ್ನು ಸಹ ಸೆರೆಗಿದ್ದನು. ಅಂದಿನಿಂದ ಇಂದಿನವರೆಗೂ ಇಲ್ಲಿ ವಾಸ ಮಾಡಿಕೊಂಡಿರುವುದು ಪ್ರಭು. ಆದರೆ ನಮ್ಮ ಅಣ್ಣನಾದ ವಾಲಿಯು ಈ ಸ್ಥಳಕ್ಕೆ ಬರುವಾಗಿಲ್ಲ. ನಿಮ್ಮ ಅಣ್ಣನು ಇಲ್ಲಿಗೆ ಬಾರದಿರಲು ಕಾರಣ? ಮತಂಗ ಮನೆಗಳ ಶಾಪವಿರುವುದು. ಆದ ಕಾರಣ ಇಲ್ಲಿಗೆ ಬರುವುದಿಲ್ಲ. ಹಾಗಾದ್ರೆ ಆತನ ಶಿಕ್ಷಾರ್ಹನೇ ಸರಿ. ಬರಮಾಡು ಹಾ ವಾಲಿಯನ್ನು. ಆತನ ಸಂಹರಿಸಿ ನಿನ್ನನ್ನು ಕಿಷ್ಕಿಂಧಾಧಿಪತಿಯನ್ನಾಗಿ ಮಾಡುವುದು. ಸೀತಾನ್ವೇಷಣ ಕಾರ್ಯದಲ್ಲಿ ನೀನು ನನಗೆ ಸಹಾಯಕನಾಗಿರು. ಅದು ಆಗಿರಲಿ. ನಮ್ಮ ಅಣ್ಣನಾದ ವಾಲಿಯನ್ನು ಕೊಳ್ಳುವುದು ಅಷ್ಟು ಸುಲಭವಲ್ಲ ಪ್ರಭು. ಆತನು ಬಲಶಾಲಿ, ಶಕ್ತಿಶಾಲಿ. ಅಷ್ಟು ಸುಲಭವಲ್ಲ. ಅದು ನೋಡಿ, ಇದನ್ನು ಪರೀಕ್ಷೆ ಎಂದು ಭಾವಿಸಬಾರದು. ಏನದು? ಸಪ್ತ ತಾಳೆ ಮರಗಳನ್ನು ಒಂದೇ ಬಾಳದಲ್ಲಿ ಯಾರು ಕರೆಯುವರು, ಅವರು ನಮ್ಮ ಅಣ್ಣನಾದ ವಾಲಿಯನ್ನು ಕೊಲ್ಲುತ್ತಾರೆ. ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕೊಂದು ಬರುತ್ತದೆ. ನಿನ್ನ ಮನಸ್ಸಿನ ಅನುಮಾನವನ್ನು ಹೋಗಲಾಡಿಸಲು ಆಂಜನೇಯ,
ಈಗಲಾದರೂ ನಿನಗೆ ನಂಬಿಕೆ ಉಂಟಾಯಿತೆ? ಈಗ ನಂಬಿಕೆ ಆಯ್ತು. ಇನ್ನು ನಿರ್ಭಯವಾಗಿ ನಿಮ್ಮ ಅಣ್ಣನನ್ನು ಯುದ್ಧಕ್ಕೆ ಕರೆ. ಖಂಡಿತವಾಗಿ ಕರೆಯುವುದು. ಆಂಜನೇಯ